ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು SSCMTS ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಮೇಲೆ ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆಗ್ರಿ. SSCMTS ಇನ್ ಕನ್ನಡ ಅಂತಂದೇಳಿ ಇದ್ರದ್ದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಎಲ್ಲಾ ವಿಡಿಯೋಸ್ಗಳು ಸಿಗ್ತಾವ. ರೀಸನಿಂಗ್, ಮ್ಯಾಥ್ಸ್, GK, ಅದಾದ ನಂತರ ಇಂಗ್ಲಿಷ್ ಗ್ರಾಮರ್. ನೋಡ್ರಿ, ಡೈರೆಕ್ಟ್ ಆಗಿ ಸಿನೋನಿಮ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಕತ್ತಿದ್ದು ಇವು ಕಂಟಿನ್ಯೂ ಮಾಡ್ತೀನಿ. ಸಿನೋನಿಮ್ ಅಂತಂದ್ರೆ ಸಮಾನಾರ್ಥಕ ಪದಗಳು ಅಂತಂದೇಳಿ. ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ರೆ ಗ್ಲೂಮಿ ಅಂತಂದೈತೆ. ಇನ್ನೊಂದು ಏನಪ್ಪಾ ಅಂದ್ರ 2023, 2024, 2025ರಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳನ್ನ, ಅದಾದ ನಂತರ ಎಲ್ಲಾ ಥಿಂಗ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದೀನಿ. ತುಂಬಾ ವಿಡಿಯೋಸ್ ಗಳನ್ನ ಮಾಡಿ ಹಾಕ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಗ್ಲೂಮಿ ಅಂದ್ರೆ ಇದು. ಗ್ಲೂಮಿ ಅಂತಂದ್ ಹೇಳಿದ್ರೆ ಕತ್ತಲೆಯಾದ ಅಂತಂದ್ ಹೇಳ್ತೀವಿ. ಗ್ಲೂಮಿ ಅಂತಂದ್ ಹೇಳಿದ್ರೆ ಕತ್ತಲೆಯಾದ ಅಥವಾ ವಿಷಣ್ಣ ಅಂತಂದ್ ಹೇಳಿ. ಅದ್ ನಮ್ಗೆ ಅರ್ಥ ಆಗಂಗಿಲ್ಲ. ಕತ್ತಲೆಯಾದ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಹಂಗಾದ್ರ ಇದ್ರೊಳಗಡೆ ಸಮಾನಾರ್ಥಕ ಪದ ಏನಾಗತ್ತಂದ್ರ ಡಿಸ್ಮಲ್ ಅಂತಂದ್ ಹೇಳ್ತಾರೆ. ಡಿಸ್ಮಲ್ ಡಿಸ್ಮಲ್ ಅಂತಂದ್ ಹೇಳಿದ್ರ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ದುಃಖಕರವಾದ, ಕತ್ತಲೆಯಾದ ಅಂತಂದ್ ಹೇಳಿ ಮೀನಿಂಗ್ ಕೊಡುತ್ತೆ. ಆಮೇಲೆ ಉಳಿದಿದ್ದು ವರ್ಡ್ಸ್ ಗಳನ್ನ ನೋಡೋಣ. ಬಯಾಂಟ್ ಅಂತಂದ್ ಹೇಳಿ ಬರುತ್ತೆ. ಬಯಾಂಟ್ ಅಂತಂದ್ ಹೇಳಿದ್ರ ತೇಲುವ ಅಂತ, ಬಯಾನ್ಸಿ ಅಂತಂದ್ ಹೇಳಿ ಬರುತ್ತೆ ಸೈನ್ಸ್ ಒಳಗಡೆ. ಅದು ಬಯಾನ್ಸಿ ಥಿಯರಮ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಬಯಾಂಟ್ ಅಂತಂದ್ ಹೇಳಿದ್ರ ತೇಲುವ ಅಂತಂದ್ ಹೇಳಿ. ವೇನ್ ಅಂತಂದ್ ಹೇಳಿದ್ರ ಅಹಂಕಾರಿ ಅಂತಂದ್ ಹೇಳಿ. ಅಹಂಕಾರಿ ಅಂತಂದ್ ಹೇಳ್ತೀವಿ, ಅಥವಾ ನಿರರ್ಥಕ ಅಂತಂದ್ ಹೇಳ್ತೀವಿ. ಆಮೇಲೆ ಸ್ಟಿಕ್ಕಿ ಅಂತಂದ್ ಹೇಳಿದ್ರ ಅಂಟಂಟಾದ ಅಂತಂದ್ ಹೇಳ್ತೀವಲ್ಲ, ಅಂಟಂಟಾದ, ಸ್ಟಿಕ್ಕಿ ಸಬ್ಸ್ಟೆನ್ಸ್, ಅಂಟಂಟಾದ ಸಬ್ಸ್ಟೆನ್ಸ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ, ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಅಂತಂದ್ ಹೇಳಿ ಬರುತ್ತೆ. ದ ಪಾಲಿಟಿಷಿಯನ್ಸ್ ಸ್ಪೀಚ್ ವಾಸ್ ಆನ್ ಅಟೆಂಪ್ಟ್ ಟು ಮಿಟಿಗೇಟ್ ದ ಕನ್ಸರ್ನ್ಸ್ ಆಫ್ ದ ಸಿಟಿಜನ್ಸ್ ಅಂತಂದ್ ಹೇಳಿ. ಓಕೆ, ಇಲ್ಲಿ ನೋಡ್ರಿ ತುಂಬಾ ವರ್ಡ್ಸ್ ಗಳು ಬರ್ತಾವ. ಏನೇನ್ ನೋಡೋಣ. ಒಂದೇನಪ್ಪಾ ಅಂತಂದ್ ಹೇಳಿದ್ರ ಸ್ಪೀಚ್ ಅಂತಂದ್ ಹೇಳಿದ್ರ ಮಾತಾಡೋದು. ಪಾಲಿಟಿಷಿಯನ್ಸ್ ಅಂದ್ರೆ ನಿಮ್ಗೆ ಗೊತ್ತೈತೆ. ಅದಾದ ನಂತರ ಸಿಟಿಜನ್ಸ್ ಅಂತಂದ್ ಹೇಳಿದ್ರ ಪ್ರಜೆಗಳು. ಕನ್ಸರ್ನ್ ಅಂತಂದ್ ಹೇಳಿದ್ರೆ ಕನ್ಸರ್ನ್ ಮಾಡೋದು. ಅದಾದ ನಂತರ ಮಿಟಿಗೇಟ್ ಅಂತಂದ್ ಹೇಳಿದ್ರೆ ಇಲ್ಲಿ ಏನ್ ಬರುತ್ತಂದ್ರೆ ಕಡಿಮೆ ಮಾಡೋದು, ತಗ್ಗಿಸು ಅಂತಂದ್ ಹೇಳಿ. ಮಿಟಿಗೇಟ್ ಅಂತಂದ್ ಹೇಳಿದ್ರೆ ಕಡಿಮೆ ಮಾಡು ಅಥವಾ ತಗ್ಗಿಸು ಅಂತಂದ್ ಹೇಳಿ. ಹಂಗಾದ್ರೆ ಇಲ್ಲಿ ಸಮಾನಾರ್ಥಕ ಪದ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ನೋಡ್ರಿ, ಅಂಡರ್ಸ್ಟ್ಯಾಂಡ್ ಅಂತಂದ್ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಅಂದ್ರೆ ಅರ್ಥ ಮಾಡಿಕೋ ಅಂತಂದ್ ಹೇಳಿ. ಅಂಡರ್ಸ್ಟ್ಯಾಂಡ್ ಅಂತಂದ್ ಹೇಳಿದ್ರೆ ಅರ್ಥ ಮಾಡಿಕೋ. ಎಸ್ಟಾಬ್ಲಿಷ್ ಅಂತಂದ್ ಹೇಳಿದ್ರೆ ಸ್ಥಾಪನೆ ಮಾಡು. ಎಸ್ಟಾಬ್ಲಿಷ್ ಅಂತಂದ್ ಹೇಳಿದ್ರೆ ಸ್ಥಾಪನೆ ಮಾಡಿ. ಆಮೇಲೆ ಅಗ್ರೇಟಿವ್ ಅಂತಂದ್ ಹೇಳಿ ಬರುತ್ತಲ್ಲ, ಸಾರಿ, ಅಗ್ರೇವೇಟ್ ಅಂತಂದ್ ಹೇಳಿ ಬರುತ್ತೆ. ಅಗ್ರೇವೇಟ್ ಅಂತಂದ್ ಹೇಳಿದ್ರೆ ಉಲ್ಬಣಗೊಳಿಸು, ಹೆಚ್ಚಿಸು ಅಂತಂದ್ ಹೇಳಿ ಬರುತ್ತೆ. ಸೊ ಇವಾಗ ನೋಡ್ರಿ, ಮಿಟಿಗೇಟ್ ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ಅಗ್ರೇವೇಟ್ ಅಂತಂದ್ ಹೇಳ್ತೀವಿ, ಅಪೋಸಿಟ್ ವರ್ಡ್. ಬಟ್ ಆದ್ರೆ ಇಲ್ಲಿ ಸಮಾನಾರ್ಥಕ ಪದ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಲೆಸನ್ ಅಂತಂದ್ ಹೇಳ್ತೀವಿ. ಲೆಸನ್ ಅಂತಂದ್ ಹೇಳಿದ್ರ ಕಮ್ಮಿ ಮಾಡು ಅಂತಂದ್ ಹೇಳಿ. ಲೆಸ್ ಮಾಡು, ಲೆಸ್ ಮಾಡು ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ, ಏನ್ ಬರುತ್ತ, ಹೈಯರ್ ಅಂತಂದ್ ಹೇಳಿ ಬರುತ್ತೆ. ಹೈಯರ್ ಹಿಂಗ್ ಹೆಂಗ್ ಓದ್ತೀರಿ ನೋಡ್ರಿ. ಹೈಯರ್ ಅಂತಂದ್ ಹೇಳಿದ್ರ ನೇಮಿಸಿಕೊಳ್ಳು, ನೇಮಕ ಮಾಡು. ಹೈರಿಂಗ್ ನಡೆದೈತಿ ಇವಾಗ ಅಂತಂದ್ ಹೇಳ್ತೀವಲ್ಲ, ಕಂಪ್ನಿ ಒಳಗಡೆ ಹೈರಿಂಗ್ ನಡೆದೈತೆ ಅಂತಂದ್ ಹೇಳಿದ್ರೆ ನೇಮಿಸಿಕೊಳ್ಳು ಅಂತಂದ್ ಹೇಳಿ. ಹಂಗಾದ್ರೆ ಇಲ್ಲಿ ನೋಡ್ರಿ ಏನ್ ಬರುತ್ತ, ಎಂಗೇಜ್ ಅಂತಂದ್ ಹೇಳಿದ್ರು ಕೂಡ ಏನಂದ್ರ ತೊಡಗಿಸು ಅಥವಾ ನೇಮಕ ಮಾಡು ಅಂತಂದ್ ಹೇಳಿ ಬರುತ್ತೆ. ಇವೆರಡು ಸಮಾನಾರ್ಥಕ ಪದಗಳಾದವು. ಅದರ್ ಮೀನಿಂಗ್ಸ್ ನೋಡ್ರಿ, ಎನ್ಹಾನ್ಸ್ ಅಂತಂದ್ ಹೇಳಿದ್ರೆ ಹೆಚ್ಚಿಗೆ ಮಾಡೋದು, ಹೆಚ್ಚಿಸು ಅಂತಂದ್ ಹೇಳಿ. ಎನ್ಗ್ರಾಸ್ ಅಂತಂದ್ ಹೇಳಿದ್ರ ಆಲ್ರೆಡಿ ಹೇಳಿದೀನಿ ನಾನು ನಿಮ್ಗೆ, ತಲ್ಲಣಗೊಳಿಸು ಅಂತಂದ್ ಹೇಳಿ. ಆಮೇಲೆ ಎಂಡ್ಯೂರ್ ಅಂತಂದ್ ಹೇಳಿ ಬರುತ್ತೆ. ಎಂಡ್ಯೂರ್ ಅಂತಂದ್ ಹೇಳಿದ್ರೆ ಸಹಿಸಿಕೊಳ್ಳು ಅಂತಂದ್ ಹೇಳಿ. ಎಂಡ್ಯೂರ್ ಅಂತಂದ್ ಹೇಳಿದ್ರೆ ಸಹಿಸಿಕೊಳ್ಳು. ಈ ವರ್ಡ್ಸ್ ಗಳು ಡಿಫ್ರೆಂಟ್ ಆಗಿ ಬರತ್ತಾವ ನೋಡ್ರಿ. ಇವಾಗ ಅವುಗಳ ಮೀನಿಂಗ್ ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಫೀಸ್ ಅಂತಂದ್ ಹೇಳಿ. ಅಫೀಸ್ ಅಂತಂದ್ ಹೇಳಿದ್ರ ಅಫೀಸ್ ಅಂತಂದ್ ಹೇಳಿದ್ರ ತೃಪ್ತಿಪಡಿಸು. ಅಫೀಸ್ ಅಂತಂದ್ ಹೇಳಿದ್ರ ತೃಪ್ತಿಪಡಿಸು ಅಥವಾ ಶಾಂತಗೊಳಿಸು ಅಂತಂದ್ ಹೇಳಿ. ತೃಪ್ತಿಪಡಿಸು ಅಥವಾ ಶಾಂತಗೊಳಿಸು ಅಂತಂದ್ ಹೇಳ್ತೀವಿ. ಅದರದ್ದು ಸಮಾನಾರ್ಥಕ ಪದ ಏನಪ್ಪಾ ಅಂದ್ರ ಪೆಸಿಫೈ ಅಂತಂದ್ ಹೇಳ್ತೀವಿ. ಪೆಸಿಫೈ ಅಂತಂದ್ ಹೇಳಿದ್ರು ಕೂಡ ಏನಂದ್ರ ಪೀಸ್ಫುಲ್, ಪೆಸಿಫೈ ಅಂತಂದ್ ಹೇಳ್ತಾರಲ್ಲ, ಶಾಂತಗೊಳಿಸು ಅಂತಂದ್ ಹೇಳಿ. ಅದಾದ ನಂತರ ಅದರ್ ಮೀನಿಂಗ್ ನೋಡ್ರಿ, ಫೋರ್ಸ್ ಅಂತಂದ್ ಹೇಳಿದ್ರ ಒತ್ತಾಯಿಸು, ಫೋರ್ಸಿಬಲಿ ಅಂತಂದ್ ಹೇಳ್ತೀವಲ್ಲ, ಒತ್ತಾಯಿಸೋದು. ಆಮೇಲೆ ಅಪೀಲ್ ಅಂತಂದ್ ಹೇಳಿದ್ರೆ ಅಪೀಲ್ ಮಾಡೋದು, ಮೇಲ್ಮನವಿ. ಇವಾಗ ನೋಡ್ರಿ, ವಿಕೆಟ್ ಬಿದ್ದಿರತ್ತ, ಅವ್ರು ಕೊಟ್ಟಿರಂಗಿಲ್ಲ, ಅಂಪೈರ್ಗೆ ಅಪೀಲ್ ಮಾಡ್ತಾರಲ್ಲ, ಮೇಲ್ಮನವಿ ಮಾಡುದು. ಆಮೇಲೆ ಅಗ್ರೇವೇಟ್, ನಾವು ಆಲ್ರೆಡಿ ನೋಡಿದ್ವಿ. ಅಗ್ರೇವೇಟ್ ಅಂತಂದ್ ಹೇಳಿದ್ರೆ ಹೆಚ್ಚಿಗೆ ಮಾಡು, ಹೆಚ್ಚಿಸು ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವರ್ಡ್ ಏನ್ ಬರ್ತೈತಿ, ನೆಕ್ಸ್ಟ್ ವರ್ಡ್ ಏನೈತೆ ಅಂತಂದ್ ಹೇಳಿದ್ರ ಇಲ್ಲಿ ನೋಡ್ರಿ, ಅಂಡರ್ಲೈನ್ಡ್ ವರ್ಡ್ ಬರ್ಬೇಕು. ಅಂಡರ್ಲೈನ್ಡ್ ವರ್ಡ್ ಐತಿ, ಬೋಲ್ಡ್ ಮಾಡಿರೋದು ನಾನು ಮಾಡಿಲ್ಲ ಅದನ್ನ. ದ ಫ್ಯೂಚರ್ ಲುಕ್ಸ್
ಬ್ಲೀಕ್ ಫಾರ್ ದ ಫಿಶಿಂಗ್ ಇಂಡಸ್ಟ್ರಿ. ನೋಡ್ರಿ, ಫಿಶಿಂಗ್ ಇಂಡಸ್ಟ್ರಿ ಅಂತಂದ್ ಹೇಳಿದ್ರ ಮೀನು ಮೀನು ಸಾಕಾಣಿಕೆ, ಮೀನಿನ ಪ್ರಾಡಕ್ಟ್ ಗಳನ್ನ ರೆಡಿ ಮಾಡ್ತೇವಲ್ಲ, ಅದು ಫಿಶಿಂಗ್ ಇಂಡಸ್ಟ್ರಿ. ಅದಾದ ನಂತರ ಫ್ಯೂಚರ್ ಅಂತಂದ್ ಹೇಳಿದ್ರೆ ಮುಂದೆ ಭವಿಷ್ಯ. ಲುಕ್ಸ್ ಬ್ಲೀಕ್ ಫಾರ್ ದ ಫಿಶಿಂಗ್ ಇಂಡಸ್ಟ್ರಿ. ಬ್ಲೀಕ್ ಅನ್ನೋದು ಒಂದು ಮೀನಿಂಗ್ ಗೊತ್ತಾಗ್ಬೇಕು ಇವಾಗ. ಬ್ಲೀಕ್ ಅಂದ್ರೆ ಏನು? ನಿರಾಶಾದಾಯಕ ಅಂತಂದ್ ಹೇಳ್ತೀವಿ, ನಿರಾಶಾದಾಯಕ. ಮುಂದೇನಪ್ಪಾ ಅಂತಂದ್ ಹೇಳಿದ್ರೆ ಫಿಶಿಂಗ್ ಇಂಡಸ್ಟ್ರಿ ಅಷ್ಟೊಂದು ಸರಿ ಇರಂಗಿಲ್ಲ, ನಿರಾಶಾದಾಯಕವಾಗಿರುತ್ತ ಅಂತಂದ್ ಹೇಳಿ ಬ್ಲೀಕ್ ಅಂತಂದ್ ಹೇಳಿದ್ರ ನಿರಾಶಾದಾಯಕ. ಹಂಗಾದ್ರೆ ಇಲ್ಲಿ ವರ್ಡ್ ಏನ್ ಬರತ್ತಂದ್ರ ಡಿಪ್ರೆಸಿಂಗ್. ಡಿಪ್ರೆಸಿಂಗ್ ಮೀನಿಂಗ್ ಕೂಡ ಏನಂತಂದ್ ಹೇಳಿದ್ರ ನಿರಾಶಾದಾಯಕ ಅಂತಂದ್ ಹೇಳ್ತೀವಿ. ಆಮೇಲೆ ಅದರ್ ವರ್ಡ್ಸ್ ಗಳು ನೋಡ್ರಿ, ಫಿಯರ್ಲೆಸ್ ಅಂತಂದ್ ಹೇಳಿ. ಫಿಯರ್ಲೆಸ್ ಅಂತಂದ್ ಹೇಳಿದ್ರೆ ನಿರ್ಭೀತಿ, ಭಯ ಇಲ್ದೇ ಇರೋದು, ಫಿಯರ್ಲೆಸ್. ಅದಾದ ನಂತರ ಎಕ್ಸ್ಪೆನ್ಸಿವ್ ಅಂತಂದ್ ಹೇಳಿದ್ರೆ, ಎಕ್ಸ್ಪೆನ್ಸಿವ್ ಅಂತಂದ್ ಹೇಳಿದ್ರೆ ತುಂಬಾ ದುಬಾರಿ, ತುಂಬಾ ಖರ್ಚಿರುತ್ತಲ್ಲ, ಎಕ್ಸ್ಪೆನ್ಸಿವ್ ಅಂತಂದ್ ಹೇಳಿ ದುಬಾರಿ. ಆಮೇಲೆ ಆಂಪಲ್ ಅಂತಂದ್ ಹೇಳಿ ನೋಡ್ರಿ, ಈ ವರ್ಡ್ ಕೇಳಿದಾರ. ಆಂಪಲ್ ಅಂತಂದ್ ಹೇಳಿದ್ರೆ ಹೇರಳವಾದ ಅಂತಂದ್ ಹೇಳ್ತೀವಿ. ಆಂಪಲ್ ಅಂತಂದ್ ಹೇಳಿದ್ರ ಹೇರಳವಾದ ಅಂತಂದ್ ಹೇಳಿ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಲ್ಲಿಯೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರ ಅಂಡರ್ಲೈನ್ಡ್ ವರ್ಡ್ ಅಂತಂದ್ ಹೇಳಿದ್ರ, ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವ್ದು ಅಂತಂದ್ ಹೇಳಿದ್ರೆ ಈ ವರ್ಡ್ ಆಗತ್ತೆ. ಐ ಹ್ಯಾವ್ ಅ ವೇಗ್ ಮೆಮರಿ ಆಫ್ ಮೀಟಿಂಗ್ ಹರ್ ಮೆನಿ ಇಯರ್ಸ್ ಆಗೋ ಅಂತಂದ್ ಹೇಳಿ. ಮೀಟಿಂಗ್ ಅಂತಂದ್ ಹೇಳಿದ್ರೆ ಮೀಟಿಂಗ್ ಆಗೋದು. ಅದಾದ ನಂತರ ನೋಡ್ರಿ, ಮೆಮರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಎಲ್ಲ ಗೊತ್ತೈತೆ, ಮೆಮರಿ ಅಂತಂದ್ ಹೇಳಿದ್ರೆ ಮೆಮರಿನ. ಅದಾದ ನಂತರ ಇಲ್ಲಿ ನೋಡ್ರಿ, ವೇಗ್ ಅಂತಂದ್ ಹೇಳಿದ್ರ ಅಸ್ಪಷ್ಟ ಅಂತಂದ್ ಹೇಳಿ, ಅಸ್ಪಷ್ಟ, ಅಸ್ಪಷ್ಟ. ಮೆನಿ ಇಯರ್ಸ್ ಆಗೋ ಆಗೈತಲ್ಲ, ಅಸ್ಪಷ್ಟ. ಮೆಮೊರಿ ಆಫ್ ಮೀಟಿಂಗ್ ಹರ್ ಮೆನಿ ಇಯರ್ಸ್ ಆಗೋ ಅಂತಂದ್ ಹೇಳಿ ವೇಗ್ ಅಂತಂದ್ ಹೇಳಿದ್ರ ಅಸ್ಪಷ್ಟ ಅಂತಂದ್ ಹೇಳಿ. ಇಲ್ಲೂ ಕೂಡ ಹೆಜಿ ಅಂತಂದ್ ಹೇಳ್ತೀವಿ. ಅದೊಂದು ಫೀಚರ್ ಹೆಂಗೈತಪ್ಪ, ಇಮೇಜ್ ಹೆಂಗೈತೆ ಅಂತಂದ್ರೆ ತುಂಬಾ ಹೆಜಿ ಐತಿ ಅಂತಂದ್ ಹೇಳ್ತೀವಲ್ಲ, ಅಸ್ಪಷ್ಟವಾಗೈತೆ, ಮಂಜು ಮಂಜಿನಂತ ಐತೆ ಅಂತಂದ್ ಹೇಳಿ ಹೆಜಿ. ಅದಾದ ನಂತರ ಸಿಂಬಾಲಿಕ್ ಅಂತಂದ್ ಹೇಳಿದ್ರ, ಸಿಂಬಾಲಿಕ್ ಅಂತಂದ್ ಹೇಳಿದ್ರೆ ಸಾಂಕೇತಿಕ ಅಂತಂದ್ ಹೇಳ್ತೀವಿ. ಸಿಂಬಾಲಿಕ್ ಅಂತಂದ್ ಹೇಳಿದ್ರೆ ಸಾಂಕೇತಿಕ. ಎವಿಡೆಂಟ್ ಅಂತಂದ್ ಹೇಳಿದ್ರೆ ಸ್ಪಷ್ಟವಾದ, ಎವಿಡೆಂಟ್ ಅಂತಂದ್ ಹೇಳಿದ್ರೆ ಸ್ಪಷ್ಟವಾದ. ಅದಾದ ನಂತರ ಫೆಲುಸಿಡ್ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ಫೆಲುಸಿಡ್ ಅಂತಂದ್ ಹೇಳಿದ್ರ ತಿಳಿಯಾದ ಅಂತಂದ್ ಹೇಳಿ, ತಿಳಿಯಾದ. ಆಮೇಲೆ ನೆಕ್ಸ್ಟ್ ವರ್ಡ್ ನೋಡ್ರಿ, ಓಡಿಎಸ್ ಅಂತಂದ್ ಹೇಳಿ ಬರುತ್ತೆ. ಓಡಿಎಸ್ ಅಂತಂದ್ ಹೇಳಿ, ಓಡಿಎಸ್ ಅಂತಂದ್ ಹೇಳಿದ್ರೆ ಅಸಹ್ಯಕರ ಅಂತಂದ್ ಹೇಳ್ತೀವಿ. ಓಡಿಎಸ್ ಅಂತಂದ್ ಹೇಳಿದ್ರೆ ದ್ವೇಷಪೂರ್ಣ ಅಥವಾ ಅಸಹ್ಯಕರ ಅಂತಂದ್ ಹೇಳಿ. ಸೇಮ್ ಅದೇ ತರ ಅಸಹ್ಯಕರ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಅಕ್ಸೆಪ್ಟೇಬಲ್ ಅಂತಂದ್ ಹೇಳಿದ್ರೆ ಏನ್ ಬರ್ತೈತಿ? ಸ್ವೀಕಾರ ಮಾಡೋದು, ಸ್ವೀಕಾರ ಅಂತಂದ್ ಹೇಳಿ ಅಕ್ಸೆಪ್ಟೇಬಲ್. ಸ್ವೀಕಾರ ಅರ್ಹ ಅಂತಂದ್ ಹೇಳಿ, ಸ್ವೀಕಾರ ಮಾಡ್ಬೋದು ಅದನ್ನ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ಲೀಸಂಟ್ ಅಂತಂದ್ ಹೇಳಿದ್ರೇನು? ಪ್ಲೀಸಂಟ್ ಅಂತಂದ್ ಹೇಳಿದ್ರೆ ಹಿತಕರ ಅಂತಂದ್ ಹೇಳ್ತೀವಿ. ಇದು ವರ್ಡ್ ಕೂಡ ಮೀನಿಂಗ್ ಬರಂಗಿಲ್ಲ. ಆಮೇಲೆ ಬ್ಯೂಟಿಫುಲ್ ಅಂತಂದ್ ಹೇಳಿದ್ರ ಸುಂದರವಾದ ಅಂತಂದ್ ಹೇಳಿ. ಬಟ್ ಅದ್ರ ಅಲ್ಲಿ ಏನೈತೆ, ಅಸಹ್ಯಕರವಾದ ಅಂತಂದ್ ಐತೆ. ಆಡಿಯಸ್ ಆಮೇಲೆ ಬ್ಯೂಟಿಫುಲ್ ಏನಂತಂದ್ ಹೇಳಿದ್ರೆ ಅಪೋಸಿಟ್ ವರ್ಡ್ ಆಗ್ಬೋದು ಇಲ್ಲಿ, ಬಟ್ ಅದ್ರ ಇದು ಬರಂಗಿಲ್ಲ. ಅದಾದ ನಂತರ ಅದು ಸಮಾನಾರ್ಥಕ ಪದ ಏನಾಗತ್ತ ಅಂದ್ರ ರೆಫ್ಯುಗ್ನಂಟ್ ಅಂತಂದ್ ಹೇಳಿ. ರೆಫ್ಯುಗ್ನಂಟ್ ಅಂತಂದ್ ಹೇಳಿದ್ರ, ರೆಫ್ಯುಗ್ನಂಟ್ ಅಂತಂದ್ ಹೇಳಿದ್ರ ಇಲ್ಲಿ ಸೇಮ್ ಮೀನಿಂಗ್ ಬರುತ್ತೆ, ಅಸಹ್ಯಕರವಾಗಿರೋದು ಅಂತಂದ್ ಹೇಳಿ. ನೆಕ್ಸ್ಟ್ ನೋಡ್ರಿ, ವರ್ಡ್ ಏನ್ ಬರುತ್ತಂತಂದ್ ಹೇಳಿದ್ರೆ ಇನ್ಸ್ಪೈರ್. ಇನ್ಸ್ಪೈರ್ ಮಾಡ್ತಿದ್ಯಾ ನೀನ್ ನನ್ನ ಅಂತಂದ್ ಹೇಳ್ತೀವಲ್ಲ, ಪ್ರೇರೇಪಿಸು ಅಂತಂದ್ ಹೇಳಿ. ಪ್ರೇರೇಪಿಸು, ಇನ್ಸ್ಪೈರ್ ಅಂತಂದ್ ಹೇಳಿದ್ರ ಪ್ರೇರೇಪಿಸು ಅಂತಂದ್ ಹೇಳ್ತೀವಿ. ಹಂಗಾದ್ರ ಅದ್ರದ್ದು ಇದು ಸಿನೋನಿಮ್ ಏನ್ ಬರುತ್ತಂದ್ರ ಸ್ಟಿಮ್ಯುಲೇಟ್. ಪ್ರೇರೇಪಿಸು, ಸ್ಟಿಮ್ಯುಲೇಟ್ ಮಾಡು. ಸ್ಟಿಮ್ಯುಲೇಟ್ ಅಂದ್ರೂ ಕೂಡ ಏನಂದ್ರ ಪ್ರಚೋದಿಸು, ಉತ್ತೇಜಿಸು ಅಂತಂದ್ ಹೇಳಿ ಬರುತ್ತೆ. ಹಂಗಾದ್ರ ಅದರ ಮೀನಿಂಗ್ ಗಳು ವರ್ಡ್ ಗಳು ಏನ್ ಬರ್ತಾವ? ಅಸ್ಪೈರ್ ಅಂತಂದ್ ಹೇಳಿದ್ರೆ ಆಕಾಂಕ್ಷಿಸು, ಆಕಾಂಕ್ಷಿಸು ಅಂತಂದ್ ಹೇಳ್ತೀವಿ. ಆಮೇಲೆ ಡಾಂಟ್ ಅಂತಂದ್ ಹೇಳಿದ್ರೆ, ಡಾಂಟ್ ಅಂತಂದ್ ಹೇಳಿದ್ರೆ ಭಯಪಡಿಸು. ಡಾಂಟ್ ಅಂತಂದ್ ಹೇಳಿದ್ರೆ ಭಯಪಡಿಸು ಅಥವಾ ಎದುರಿಸು ಅಂತಂದ್ ಹೇಳಿ. ರೀಚ್ ಅಂತಂದ್ ಹೇಳಿದ್ರೆ ತಲುಪು, ರೀಚ್ ಅಂತಂದ್ ಹೇಳಿದ್ರ ತಲುಪು ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇದಕ್ಕ ಇನ್ನೂ ಮೀನಿಂಗ್ಸ್ ಗಳು ಬರ್ತಾವ ನೋಡ್ರಿ, ಇನ್ನು ಅದರ್ ಮೀನಿಂಗ್ಸ್ ಗಳು ಬರ್ತಾವ. ಮೋಟಿವೇಟ್ ಅಂತಂದ್ ಹೇಳಿ ಬರುತ್ತ. ಇನ್ಸ್ಪೈರ್, ಮೋಟಿವೇಟ್ ಮಾಡೋದು. ಆಮೇಲೆ ಎನ್ಕರೇಜ್ ಮಾಡೋದು. ಎನ್ಕರೇಜ್ ಮಾಡೋದು ಕೂಡ ಏನಂತಂದ್ ಹೇಳಿದ್ರ ಇಲ್ಲಿ ಸಿನೋನಿಮ್ ಆಗತ್ತ. ಎನ್ಕರೇಜ್, ಮೋಟಿವೇಟ್, ಸ್ಟಿಮ್ಯುಲೇಟ್, ಇನ್ಸ್ಪೈರ್ ಇವೆಲ್ಲ ಸೇಮ್ ಮೀನಿಂಗ್ ಅನ್ನ ಕೊಡ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವ್ದೈತಪ್ಪ ಅಂತಂದ್ರೆ ಎಂಗೇಜಿಂಗ್ ಅಂತಂದೈತೆ. ಎಂಗೇಜಿಂಗ್. ದ ಸ್ಪೀಕರ್ ಡೆಲಿವರ್ಡ್ ಅನ್ ಎಂಗೇಜಿಂಗ್ ಸ್ಪೀಚ್ ದಟ್ ಇನ್ಸ್ಪೈರ್ಡ್ ದ ಆಡಿಯನ್ಸ್ ಅಂತ ಹೇಳಿ. ಸ್ಪೀಕರ್ ಇದ್ದವನ್ ಏನಂತಂದ್ರೆ ಒಂದು ಎಲ್ಲಾ ಆಡಿಯನ್ಸ್ ಅನ್ನ ಎಂಗೇಜಿಂಗ್ ಮಾಡುವಂತ ಒಂದು ಇನ್ಸ್ಪೈರ್ಡ್ ಸ್ಪೀಚ್ ಕೊಟ್ರು ಅಂತಂದ್ ಹೇಳಿ. ಇವಾಗ ಹಂಗಾದ್ರೆ ಇದ್ ನೋಡ್ರಿ, ಎಂಗೇಜಿಂಗ್ ಅಂತಂದ್ ಹೇಳಿದ್ರೆ ಏನು? ಎಂಗೇಜಿಂಗ್ ಅಂತಂದ್ ಹೇಳಿದ್ರೆ ಆಕರ್ಷಕವಾಗಿರೋದು, ಆಕರ್ಷಣೆ ಮಾಡೋದು ಅಥವಾ ತೊಡಗಿಸಿಕೊಳ್ಳೋದು. ಬೆಸ್ಟ್ ಏನಂತಂದ್ ಹೇಳಿದ್ರೆ ತೊಡಗಿಸಿಕೊಳ್ಳುವ ಅಂತಂದ್ ಹೇಳಿ. ಎಂಗೇಜಿಂಗ್ ಅಂತಂದ್ ಹೇಳಿದ್ರೆ ತೊಡಗಿಸಿಕೊಳ್ಳೋದು. ಹಂಗಾದ್ರೆ ಇಲ್ಲಿ ಮೀನಿಂಗ್ ಏನ್ ಬರತ್ತ ಅಂತಂದ್ ಹೇಳಿದ್ರೆ ಕ್ಯಾಪ್ಟಿವೇಟಿಂಗ್ ಅಂತಂದ್ ಹೇಳಿ ಬರತ್ತ. ಕ್ಯಾಪ್ಟಿವೇಟಿಂಗ್ ಅಂತಂದ್ ಹೇಳಿದ್ರು ಕೂಡ ಏನಂತಂದ್ ಹೇಳಿದ್ರೆ ಸೆಳೆಯುವಂತಹ ಅಂತಂದ್ ಹೇಳಿ. ಎಸ್. ಆಮೇಲೆ ಅದರ್ ಮೀನಿಂಗ್ ನೋಡ್ರಿ, ಅನ್ನೆಸೆಸರಿ ಅಂತಂದ್ ಹೇಳಿದ್ರ ಅನಗತ್ಯ.
ಅನ್ನೆಸೆಸರಿ ಅಂತಂದ್ ಹೇಳಿದ್ರೆ ಅನ್ನೆಸೆಸರಿ ವರ್ಕ್ ಅಂತಂದ್ ಹೇಳ್ತೀವಲ್ಲ, ಅನಗತ್ಯ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಬರುತ್ತಲ್ಲ ಇಂಪಾರ್ಟೆಂಟ್ ಅಂತಂದ್ ಹೇಳಿ. ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ಅದು ತುಂಬಾ ಮುಖ್ಯವಾದದ್ದು. ಆಮೇಲೆ ನೆಕ್ಸ್ಟ್ ನೋಡ್ರಿ ಅದರ್ ಮೀನಿಂಗ್ಸ್ ಗಳು ಬರ್ತಾವ. ಎಂಗೇಜಿಂಗು, ಕ್ಯಾಪ್ಟಿವೇಟಿಂಗು, ಅಥವಾ ಇನ್ನೊಂದ್ ಏನಂತಂದ್ ಹೇಳಿದ್ರ ಚಾರ್ಮಿಂಗ್ ಅಂತಂದ್ ಹೇಳಿ ಬರುತ್ತೆ, ಅಥವಾ ಇಂಟ್ರೆಸ್ಟಿಂಗ್ ಅಂತಂದ್ ಹೇಳಿ. ಚಾರ್ಮಿಂಗ್ ಕೂಡ ಬರುತ್ತೆ, ಚಾರ್ಮಿಂಗ್. ಆಮೇಲೆ ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟಿಂಗ್ ಕೂಡ ಏನಂತಂದ್ ಹೇಳಿದ್ರೆ ಇಲ್ಲಿ ಮೀನಿಂಗ್ ಆಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ ಮೆಟಿಕ್ಯುಲಸ್ ಅಂತಂದ್ ಹೇಳಿ. ನೆಕ್ಸ್ಟ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೆಟಿಕ್ಯುಲಸ್. ನಾವು ಆಲ್ರೆಡಿ ನೋಡಿದೀವಿ ಇದನ್ನ. ಅಚ್ಚುಕಟ್ಟಾದ ಅಥವಾ ಅತಿ ಎಚ್ಚರಿಕೆಯಿಂದ ಅಂತಂದ್ ಹೇಳಿ. ಅತಿ ಎಚ್ಚರಿಕೆಯ ಅಥವಾ ಅತಿ ಎಚ್ಚರಿಕೆಯ ಅಂತಂದ್ ಹೇಳಿ, ಅಥವಾ ತುಂಬಾ ಅಚ್ಚುಕಟ್ಟಾದ ಅಂತಂದ್ ಹೇಳಿ. ತುಂಬಾ ಅಚ್ಚುಕಟ್ಟಾದ. ಹಂಗಾದ್ರೆ ಇಲ್ಲಿ ಸಮಾನಾರ್ಥಕ ಪದ ಏನಾಗತ್ತ ಅಂತಂದ್ ಹೇಳಿದ್ರೆ ಇಲ್ಲಿ ಪ್ರೆಸೈಸ್ ಅಂತಂದ್ ಹೇಳಿ ಬರುತ್ತೆ. ಮೆಟಿಕ್ಯುಲಸ್ ಅಥವಾ ಪ್ರೆಸೈಸ್. ಪ್ರೆಸೈಸ್ ಅಂತಂದ್ ಹೇಳಿದ್ರೆ ತುಂಬಾ ನಿಖರವಾಗಿರೋದು, ತುಂಬಾ ಅಚ್ಚುಕಟ್ಟವಾಗಿರೋದು ಅಂತಂದ್ ಹೇಳಿ. ಪ್ರೆಸೈಸ್ ಅಂತಂದ್ ಹೇಳಿದ್ರೆ ತುಂಬಾ ನಿಖರವಾಗಿರೋದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅದರ್ ಮೀನಿಂಗ್ಸ್ ಗಳು ಏನ್ ಬರ್ತಾವ. ನೆಗ್ಲಿಜೆಂಟ್ ಅಂತಂದ್ ಹೇಳಿ. ನೆಗ್ಲಿಜೆಂಟ್ ಅಂತಂದ್ ಹೇಳಿದ್ರೆ ನಿರ್ಲಕ್ಷ್ಯ, ನಿರ್ಲಕ್ಷ್ಯವಾದ ಅಂತಂದ್ ಹೇಳ್ತೀವಿ ನೆಗ್ಲಿಜೆಂಟ್. ಅದಾದ ನಂತರ ಕೇರ್ಲೆಸ್ ಅಂತಂದ್ ಹೇಳಿದ್ರೆ, ಕೇರ್ಲೆಸ್ ಅಂತಂದ್ ಹೇಳಿದ್ರೆ ಅಸಡ್ಡೆಯ. ಅದಾದ ನಂತರ ರ್ಯಾಂಡಮ್ ಅಂತಂದ್ ಹೇಳಿದ್ರೆ ರ್ಯಾಂಡಮ್ ಆಗಿರೋದು. ರ್ಯಾಂಡಮ್ ಅಂತಂದ್ ಹೇಳಿದ್ರೆ ಯಾವ್ದು ಕ್ರಮವಿಲ್ಲದ, ಯಾವ್ದ್ ಬೇಕಾದಂತಂದ್ ಹೇಳ್ತೀವಲ್ಲ ರ್ಯಾಂಡಮ್ ಅದು. ಆಮೇಲೆ ನೆಕ್ಸ್ಟ್ ವರ್ಡ್ ನೋಡ್ರಿ ಏನೈತೆ. ಹಾ, ಇದು ಎಪಿಟೋಮ್. ಶಿ ಈಸ್ ಅನ್ ಎಪಿಟೋಮ್ ಆಫ್ ಅ ಗ್ರೇಸ್ ಅಂತಂದ್ ಹೇಳಿ. ಎಪಿಟೋಮ್ ಅಂತಂದ್ ಹೇಳಿದ್ರ ಮಾದರಿ ಅಂತಂದ್ ಹೇಳಿ. ಎಪಿಟೋಮ್ ಅಂತಂದ್ ಹೇಳಿ ಮಾದರಿ ಅಥವಾ ಸಾರಾಂಶ ಅಂತಂದ್ ಹೇಳ್ತೀವಿ. ಹಂಗಾದ್ರೆ ಇದ್ರದ್ದು ಸಿನೋನಿಮ್ ಏನಾಗತ್ತ ಅಂತಂದ್ ಹೇಳಿದ್ರ ಎಪಿಟೋಮ್, ಮಾದರಿ ಆಗಿರೋದು. ಮಾದರಿ ಅಂತಂದ್ ಹೇಳಿದ್ರೆ ಎಕ್ಸಾಂಪಲ್ ಅಂತಂದ್ ಹೇಳ್ತೀವಲ್ಲ, ಮಾದರಿ ಅಂದ್ರೂ ಕೂಡ ಒಂದ, ಎಕ್ಸಾಂಪಲ್ ಅಂದ್ರೂ ಕೂಡ ಒಂದ. ಸೊ ಎಕ್ಸಾಂಪಲ್ ಅಂತಂತ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅದರ್ದ್ ಏನಾಗತ್ತ, ಡಿಸ್ಟ್ರಾಯರ್ ಅಂತಂದ್ ಹೇಳ್ತೀವಿ. ಡಿಸ್ಟ್ರಾಯರ್ ಅಂತಂದ್ ಹೇಳಿದ್ರೆ ನಾಶಕ. ಎಸ್ ನೆಕ್ಸ್ಟ್ ನೋಡ್ರಿ ಇನ್ನೊಂದು ವರ್ಡ್ ಏನಂತಂದ್ ಹೇಳಿದ್ರೆ ಬಿಲೀವರ್ ಅಂತಂದ್ ಹೇಳಿ ಬರುತ್ತೆ. ಬಿಲೀವರ್ ಅಂತಂದ್ ಹೇಳಿದ್ರೆ ನಂಬುವವನು. ಬಿಲೀವರ್ ಅಂತಂದ್ ಹೇಳಿದ್ರೆ ನಂಬುವವನು ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಅಡ್ಮೈರರ್ ಅಂತಂದ್ ಹೇಳಿದ್ರ ಪ್ರಶಂಸಕ. ಅಡ್ಮೈರ್ ಅಂತಂದ್ ಹೇಳಿದ್ರ ಪ್ರಶಂಸಕ ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ವರ್ಡ್ ನೋಡ್ರಿ ಏನ್ ಬರ್ತಿತ್ತೆ. ನೆಕ್ಸ್ಟ್ ವರ್ಡ್ ಏನೈತಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಬ್ರಕೆಟ್ಸ್ ಒಳಗಡೆ ಕೊಟ್ಟಿರೋದು. ಇಲ್ಲಿ ಏನ್ ಕೊಟ್ಟಿದಾರೆ, ಎಂಡೋವರ್ ಅಂತಂದ್ ಹೇಳಿ ಕೊಟ್ಟಿದ್ದಾರೆ. ಇನ್ ಆನ್ ಎಂಡೋವರ್ ಟು ಇಂಪ್ರೂವ್ ದ ಎನ್ವಿರಾನ್ಮೆಂಟ್ ಆಫ್ ದೇರ್ ಸೊಸೈಟಿ ದೇ ಪ್ಲಾಂಟೆಡ್ ಮೆನಿ ಟ್ರೀಸ್ ಸರೌಂಡಿಂಗ್ ದ ಪಾರ್ಕಿಂಗ್ ಅಂತಂದ್ ಹೇಳಿ. ಇವಾಗ ಅದನ್ನೆಲ್ಲ ಬಿಟ್ಬಿಡ್ರಿ. ಎನ್ವಿರಾನ್ಮೆಂಟ್ ಅಂತಂದ್ ಹೇಳಿದ್ರೆ ನಮ್ದು ಪರಿಸರ ಅಂತಂದ್ ಹೇಳ್ತೀವಿ. ಇಂಪ್ರೂವ್ ಅಂತಂದ್ ಹೇಳಿದ್ರೆ ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ಳೋದು. ಸೊಸೈಟಿ ಅಂತಂದ್ ಹೇಳಿದ್ರೆ ಸಮಾಜ. ಪ್ಲಾಂಟ್ ಅಂತಂದ್ ಹೇಳಿದ್ರೆ ಸಸ್ಯ. ಪ್ಲಾಂಟೆಡ್ ಅಂತಂದ್ ಹೇಳಿದ್ರೆ ನೆಡೋದು. ಪ್ಲಾಂಟೆಡ್ ಅಂತಂದ್ ಹೇಳಿದ್ರೆ ನೆಡೋದು. ಟ್ರೀಸ್ ಅಂತಂದ್ ಹೇಳಿದ್ರೆ ಗಿಡಗಳನ್ನ. ಪ್ಲಾಂಟೆಡ್ ಮೆನಿ ಟ್ರೀಸ್ ಅಂತಂದ್ ಹೇಳಿದ್ರೆ ತುಂಬಾ ಗಿಡಗಳನ್ನ ನೆಟ್ಟಿದ್ದಾರೆ ಅಂತಂದ್. ಸರೌಂಡಿಂಗ್ ಅಂತಂದ್ ಹೇಳಿದ್ರೆ ಸುತ್ತಮುತ್ತಲು. ಪಾರ್ಕಿಂಗ್ ಅಂತಂದ್ ಹೇಳಿದ್ರೆ ಪಾರ್ಕ್, ಅಂದ್ರೆ ಉದ್ಯಾನವನ ಅಂತಂದ್ ಹೇಳ್ತೀವಲ್ಲ ಪಾರ್ಕಿಂಗ್. ಸೊ ಇದು ಎಂಡೋವರ್ ಅಂತಂದ್ ಹೇಳಿದ್ರೆ ಏನ್ ಬರುತ್ತೆ ಇಲ್ಲಿ ಹಿಂಗಾದ್ರ. ಸೊ ಇನ್ ಎಂಡೋವರ್ ಟು ಇಂಪ್ರೂವ್ ಎನ್ವೈರನ್ಮೆಂಟ್ ಆಫ್ ದೇರ್ ಸೊಸೈಟಿ, ಅಂದ್ರೆ ಅವರು ಇಂಪ್ರೂವ್ ಮಾಡಕ್ಕೆ, ಎನ್ವೈರನ್ಮೆಂಟ್ ಅನ್ನ ಇಂಪ್ರೂವ್ ಮಾಡಕ್ ಅಂತಂದ್ ಹೇಳಿ ಏನೋ ಒಂದು ವರ್ಡ್ ಬರುತ್ತೆ. ಎಂಡೋವರ್ ಅಂತಂದ್ ಹೇಳಿದ್ರೆ ಪ್ರಯತ್ನ ಅಂತಂದ್ ಹೇಳ್ತೀವಿ. ಎಂಡೋವರ್ ಅಂತಂದ್ ಹೇಳಿದ್ರೆ ಪ್ರಯತ್ನ ಅಂತಂದ್ ಹೇಳಿ. ಹಂಗಾದ್ರೆ ಇದ್ರಲ್ಲಿ ಯಾವ್ದು ಬರುತ್ತೆ ನೋಡ್ರಿ ಪ್ರಯತ್ನ ಅಂತಂದ್ ಹೇಳೋಕೆ. ಏಮ್ ಅಂತಂದ್ ಹೇಳ್ತೀವಿ. ಏಮ್ ಅಂತಂದ್ ಹೇಳಿದ್ರೆ ಗುರಿ ಅಥವಾ ಪ್ರಯತ್ನ ಅಂತಂದ್ ಹೇಳಿ. ಸೊ ಆತರ ಬರುತ್ತೆ. ಎಸ್. ಅದಾದ ನಂತರ ಎಪಿಟೋಮ್ ಅಂತಂದ್ ಹೇಳಿದ್ರೆ, ಎಪಿಟೋಮ್ ಅಂತಂದ್ ಹೇಳಿದ್ರೆ ನಾವ್ ಆಗ್ಲೇ ಹೇಳಿದ್ವಲ್ಲ ಮಾದರಿ ಅಂತಂದ್ ಹೇಳಿ, ಎಕ್ಸಾಂಪಲ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಎಕ್ಸಿಯೋಮ್ ಅಂತಂದ್ ಹೇಳಿದ್ರೆ ಸ್ವಯಂ ಸಿದ್ಧ ಪ್ರಮಾಣ ಅಂತಂದ್ ಹೇಳಿ. ಸ್ವಯಂ ಸಿದ್ಧ ಪ್ರಮಾಣ ಅಥವಾ ಗಾದೆ ಮಾತು. ಅದಾದ ನಂತರ ಎಕ್ಸಸ್ ಇದೆಯಪ್ಪ, ಅದ್ರದ್ದು ಮೀನಿಂಗ್ ಏನ್ ನೋಡ್ರಿ, ಪ್ರೊನೌನ್ಸ್ ಏನ್ ನೋಡ್ರಿ, ಮೀನಿಂಗ್ ಹೇಳ್ಬಿಡ್ತೀನಿ ನಾನು. ಪರಮಾನಂದ ಅಂತಂದ್ ಹೇಳಿ. ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಪರಮಾನಂದ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಇದಕ್ಕೆ ಇನ್ನೂ ಕೆಲವೊಂದು ಸಿನೋನಿಮ್ಸ್ ಗಳು ಬರ್ತಾವ ಎಂಡೋವರ್ಗೆ. ಎಫರ್ಟ್ ಅಂತಾನು ಕೂಡ ಹೇಳ್ತೀವಿ. ಪ್ರಾಪರ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಎಫರ್ಟ್ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು ಅಟೆಂಪ್ಟ್ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ಅಟೆಂಪ್ಟ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ವರ್ಡ್ ಏನ್ ಬರುತ್ತ, ಆಪರೇಷನಲ್ ಅಂತಂದ್ ಹೇಳಿ ಏನೋ ಒಂದ್ ಕೇಳಿದಾರ ನೋಡ್ರಿ ಇಲ್ಲಿ. ಸೊ ಅಂಡರ್ಲೈನ್ಡ್ ವರ್ಡ್ ಅಂತಂದ್ ಹೇಳಿ, ಅಂಡರ್ಲೈನ್ಡ್ ವರ್ಡ್ ದ ಆರ್ಡರ್ಡ್ ವಿಲ್ ಬಿ ಆಪರೇಷನಲ್ ಫ್ರಮ್ 1st of November ಅಂತಂದ್ ಹೇಳಿ. ಸೊ ಇಲ್ಲೇನು 1st of November ಇಂದ ಏನಪ್ಪಾ ಅಂತಂದ್ ಹೇಳಿದ್ರೆ ದಟ್ ಆರ್ಡರ್ ಆಪರೇಷನಲ್ ಆಗತ್ತ ಅಂತಂದ್ ಹೇಳಿ. ಹಂಗಾದ್ರೆ ಆಪರೇಷನಲ್ ಅಂತಂದ್ ಹೇಳಿದ್ರೆ ಏನು, ಜಾರಿಗೆ ಬರೋದು. ಆಪರೇಷನಲ್ ಅಂತಂದ್ ಹೇಳಿದ್ರೆ ಜಾರಿಗೆ ಬರೋದು ಅಥವಾ ಕಾರ್ಯಾರಂಭ ಮಾಡೋದು, ಕಾರ್ಯವನ್ನ ಆರಂಭ ಮಾಡೋದು ಅಂತಂದ್ ಹೇಳಿ. ಹಂಗಾದ್ರೆ ಇಲ್ಲಿ ಮೀನಿಂಗ್ ಯಾವ್ದು ಬರುತ್ತ, ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಇಫೆಕ್ಟಿವ್ ಅಂತಂದ್ ಹೇಳ್ತೀವಿ. ಆಪರೇಷನಲ್ದು
ಸಮನಾರ್ಥಕ ಪದ ಏನಂತಂದ ಹೇಳಿದ್ರೆ ಇಫೆಕ್ಟಿವ್ ಅಂತಂದ ಹೇಳಿದ್ರೆ ಜಾರಿಯಲ್ಲಿರುವ ಅಥವಾ ಪರಿಣಾಮಕಾರಿ ಆಗೋದು ಅಂತಂದ ಹೇಳ್ತೀವಿ. ಆಮೇಲೆ ಅದರ್ ಸಿನೋನಿಮ್ಸ್ ಗಳು ಏನೇನ್ ಬರ್ತಾವ ಇಲ್ಲಿ, ವರ್ಕಿಂಗ್ ಅಂತಂದ ಹೇಳಿ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಫಂಕ್ಷನಲ್ ಅಂತಂದ ಹೇಳಿ ಬರುತ್ತೆ, ಬೆಸ್ಟ್ ವರ್ಡ್ ಫಂಕ್ಷನಲ್ ಅಂತಂದ ಹೇಳಿ. ಈ ತರ ಮೀನಿಂಗ್ಸ್ ಗಳು ಬರ್ತಾವ. ಅದಾದ ನಂತರ ಅದರ್ ವರ್ಡ್ಸ್ ಗಳು ನೋಡ್ರಿ, ಪ್ರೊವೋಕ್ಡ್ ಅಂತಂದ ಹೇಳಿ. ಪ್ರೊವೋಕ್ಡ್ ಅಂತಂದ ಹೇಳಿದ್ರೆ ಪ್ರಚೋದಿಸು, ಪ್ರೊವೋಕ್ಡ್ ಅಂತಂದ ಹೇಳಿದ್ರೆ ಪ್ರಚೋದಿಸು ಅಂತಂದ ಹೇಳಿ. ಕನ್ಸಿಡರ್ಡ್ ಅಂತಂದ ಹೇಳಿ, ನನ್ ಕನ್ಸಿಡರ್ ಮಾಡು ಅಂತಂದ ಹೇಳ್ತೀವಲ್ಲ ಮ್ಯಾಚ್ ಆಡುವಾಗ. ಕನ್ಸಿಡರ್ಡ್ ಅಂತಂದ ಹೇಳಿದ್ರೆ ಪರಿಗಣಿಸು ಅಂತಂದ ಹೇಳಿ, ಪರಿಗಣಿಸು ಕನ್ಸಿಡರ್ಡ್. ಅದಾದ ನಂತರ ನೆಕ್ಸ್ಟ್ ಸ್ಕ್ರಾಪ್ಡ್ ಅಂತಂದ ಹೇಳಿ ಬರುತ್ತೆ, ಇವರ ಸ್ಕ್ರಾಪ್ ಪರ್ಸನ್ ಅಂತ ಹೇಳಿ. ಸ್ಕ್ರಾಪ್ಡ್ ಅಂತಂದ ಹೇಳಿದ್ರೆ ರದ್ದುಗೊಳಿಸಿದ, ಕೈ ಬಿಟ್ಟ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ವರ್ಡ್ ನೋಡ್ರಪ್ಪ ಏನ್ ಬರುತ್ತೆ ಇಲ್ಲಿ ಏನಂತಂದ್ರೆ, ಅಂಡರ್ಲೈನ್ ವರ್ಡ್ ಲೀನಿಯಂಟ್ ಅಂತ ಹೇಳಿ. ದ ಲೀನಿಯಂಟ್ ವೇಸ್ ಆಫ್ ದ ಮ್ಯಾನೇಜರ್ ಪ್ರಾಂಪ್ಟೆಡ್ ಸಬ್ಸ್ಟ್ಯಾಂಡರ್ಡ್ ವರ್ಕ್ ಫ್ರಮ್ ಹಿಸ್ ಸಬಾರ್ಡಿನೇಟ್ಸ್ ಅಂತಂದೇಳಿ. ಏನೋ ಒಂದ್ ಕೊಟ್ಟಿದಾನ ನಮ್ಗೆ ಅವೆಲ್ಲ ಯಾಕೆ ಬೇಕು, ಲೀನಿಯಂಟ್ ಅನ್ನೋ ಒಂದು ವರ್ಡ್ ಐತೆ. ಲೀನಿಯಂಟ್ ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಉದಾರವಾದ ಅಂತಂದೇಳಿ. ಲೀನಿಯಂಟ್ ಅಂತಂದ್ರೆ ತುಂಬಾ ಉದಾರವಾಗಿರೋದು, ಮೃದು ಧೋರಣೆ ತೋರೋದು, ತುಂಬಾ ಲೀನಿಯಂಟ್ ಆಗಿರೋದು. ನೀ ಏನ್ ಬೇಕಾದ್ ಮಾಡ್ಕೊಂಡು ಅದೇನಂತಂದ್ ಹೇಳ್ತೀವಲ್ಲ ಆ ತರ ಒಂದು ಆ ವ್ಯಕ್ತಿತ್ವ ಅಂತಂದೇಳಿ. ಇದು ಅಂದ್ರೆ ಉದಾರವಾದ ಅಂತಂದೇಳಿ. ಹಂಗಾದ್ರೆ ಇದಕ್ಕೆ ಇದು ಸಮನಾರ್ಥಕ ಪದ ಏನ್ ಬರತ್ತ ಅಂತಂದ್ರೆ ಅದ್ರ ಈ ತರ ಬರತ್ ನೋಡ್ರಿ. ಇಲ್ಲಿ ಏನೈತಲ್ಲ, ಸೊ ಇದೇನಪ್ಪ ಅದನ್ನ ಹೆಂಗ್ ಓದ್ತಾರ ನೋಡ್ರಿ, ಈಸಿ ಗೋಯಿಂಗ್ ಅಂತಂತ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ ಅಂದ್ರೆ ಈಸಿ ಗೋಯಿಂಗ್. ಸೊ ಆರಾಮದಾಯಕವಾಗೈತೆ, ಸುಲಭವಾಗೈತೆ ಅಂತಂದ್ರೆ ಈಸಿ ಗೋಯಿಂಗ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಗ್ನೋರೆಂಟ್ ಅಂತಂದ್ ಹೇಳಿ ಬರುತ್ತೆ. ಇಗ್ನೋರೆಂಟ್ ಅಂತಂದ್ ಹೇಳಿದ್ರೆ ಅಜ್ಞಾನಿ. ಅದಾದ ನಂತರ ಇರಿಟೇಟಿಂಗ್ ಅಂತಂದ್ ಹೇಳಿದ್ರೆ ಕಿರಿಕಿರಿ ಉಂಟು ಮಾಡುವವ. ಕಿರಿಕಿರಿ ಉಂಟು ಮಾಡೋವನ್ನ ಇರಿಟೇಟಿಂಗ್ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ಸೇನ್ ಅಂತಂದ್ ಹೇಳಿದ್ರೆ ಹುಚ್ಚುತನ. ಇವರ ಇನ್ಸೇನ್ ಅಂತಂದ್ ಹೇಳ್ತಾರಲ್ಲ, ತುಂಬಾ ಹುಚ್ಚುತನ ಅಂತಂದೇಳಿ, ಇನ್ಸೇನ್ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಲೀನಿಯಂಟ್ ಇನ್ನೊಂದ್ ಬರುತ್ತೆ ಏನಂತಂದ್ ಹೇಳಿದ್ರೆ ಮರ್ಸಿಫುಲ್ ಅಂತಂದ್ ಹೇಳ್ತೀವಿ. ಮರ್ಸಿಫುಲ್, ದಯಾಪರ ಅಂತಂದ್ ಹೇಳ್ತೀವಿ. ಸೊ ಅದೊಂದು ವರ್ಡ್ ಅನ್ನ ನೀವು ನೋಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಪ್ಪ, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡಿಲಿಜೆಂಟ್ ಅಂತಂದೈತೆ. ಇದು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಏನೋ ಡಿಸ್ಕಷನ್ ಆಗೈತೆ. ಸೊ ಇದ್ರದ್ದು ಡಿಲಿಜೆಂಟ್ ಅಂತಂದ್ ಹೇಳಿದ್ರೆ ಪರಿಶ್ರಮಿ, ಕಷ್ಟಪಟ್ಟು ಕೆಲಸ ಮಾಡೋದು ಅಂತಂದ್ ಹೇಳ್ತೀವಿ. ಅದಕ್ಕೆ ಸಮನಾರ್ಥಕ ಇದ್ರೊಳಗಡೆ ಇಂಡಸ್ಟ್ರಿಯಸ್ ಅಂತಂದ್ ಹೇಳ್ತೀವಿ. ಇಂಡಸ್ಟ್ರಿಯಸ್. ಸೊ ಇಂಡಸ್ಟ್ರಿಯಸ್ ಅಂತಂದ್ ಹೇಳಿದ್ರೆ ಪರಿಶ್ರಮಿ ಅಂತಂದ್ ಹೇಳಿ. ಆಮೇಲೆ ನಾಯ್ಸಿ ಅಂತಂದ್ ಹೇಳಿದ್ರೆ ಗದ್ದಲ ಅಂತಂದ್ ಹೇಳಿ. ನಾಯ್ಸಿ ಅಂತಂದ್ ಹೇಳಿದ್ರೆ ಗದ್ದಲ ಅಂತಂದ್ ಹೇಳ್ತೀವಿ. ಪಾಸಿಟಿವ್ ಅಂತಂದ್ ಹೇಳಿದ್ರೆ ಸಕಾರಾತ್ಮಕ. ಪಾಸಿಟಿವ್ ಅಂತಂದ್ ಹೇಳಿದ್ರೆ ಸಕಾರಾತ್ಮಕ. ಆಮೇಲೆ ಲೇಜಿ ಅಂತಂದ್ ಹೇಳಿದ್ರೆ ಸೋಮಾರಿ. ಲೇಜಿ ಅಂತಂದ್ ಹೇಳಿದ್ರೆ ಸೋಮಾರಿ ಅಂತಂದ್ ಹೇಳ್ತೀವಿ. ಆಮೇಲೆ ಇದಕ್ಕ ಡಿಲಿಜೆಂಟ್ ಗೆ ಇನ್ನೊಂದು ಕೇಳಿದಾರ. ಸೊ ಅದೇನ್ ಬರುತ್ತಂತಂದ್ರೆ ಸಮನಾರ್ಥಕ ಪದ ಹಾರ್ಡ್ ವರ್ಕಿಂಗ್. ಹಾರ್ಡ್ ವರ್ಕಿಂಗ್ ಅಂದ್ರೂ ಒಂದ, ಇಂಡಸ್ಟ್ರಿಯಸ್ ಅಂದ್ರೂ ಒಂದ, ಡಿಲಿಜೆಂಟ್ ಅಂದ್ರೂ ಕೂಡ ಒಂದೇ ಆಗತ್ತ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಂಟಿಸಿಪೇಟ್ ಅಂತಂದ್ ಹೇಳಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಂಟಿಸಿಪೇಟ್ ಅಂತಂದ್ ಹೇಳಿ ಬರುತ್ತೆ. ಆಂಟಿಸಿಪೇಟ್ ಅಂತಂದ್ ಹೇಳಿದ್ರೆ ಏನು, ಆಂಟಿಸಿಪೇಟ್ ಅಂತಂದ್ ಹೇಳಿದ್ರೆ ನಿರೀಕ್ಷಿಸು, ನಿರೀಕ್ಷಿಸು ಅಥವಾ ಊಹೆ ಮಾಡು ಅಂತಂದ್ ಹೇಳಿ ಬರುತ್ತೆ. ಹಂಗಾದ್ರ ಇದ್ರಲ್ಲಿ ಸೊ ನಮಗ್ ಸಿಮಿಲರ್ ಪದ ಯಾವ್ದು ಬರುತ್ತೆ, ಪ್ರೆಡಿಕ್ಟ್ ಮಾಡೋದು. ಪ್ರೆಡಿಕ್ಟ್ ಮಾಡೋದು. ಪ್ರೆಡಿಕ್ಟ್ ಅಂದ್ರೂ ಕೂಡ ಏನಂತಂದ್ರೆ ಊಹಿಸು ಅಥವಾ ಮುನ್ಸೂಚನೆ ನೀಡು ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ಅದರ್ ಮೀನಿಂಗ್ಸ್ ಗಳೇನು, ಡೌಟ್ ಅಂತಂದ್ ಹೇಳಿದ್ರೆ ಸಂದೇಹ ಮಾಡೋದು. ಡೌಟ್ ಅಂತಂದ್ ಹೇಳಿದ್ರೆ ಸಂದೇಹಿಸು ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕನ್ಸೀಲ್ ಅಂತಂದ್ ಹೇಳಿದ್ರೆ ಮುಚ್ಚಿಡು, ಗೌಪ್ಯವಾಗಿಡುದು. ಮುಚ್ಚಿಡು, ಗೌಪ್ಯವಾಗಿಡುದು. ಆಮೇಲೆ ಅಕ್ಯೂಸ್ ಅಂತಂದ್ ಹೇಳಿದ್ರೆ ದೂಷಿಸು ಅಂತಂದ್ ಹೇಳ್ತೀವಿ. ಸೊ ಅಕ್ಯೂಸ್ಡ್ ಅಂತಂದ್ ಹೇಳ್ತೀವಲ್ಲ, ದೂಷಿಸು ಅಂತಂದ್ ಹೇಳಿ. ಸೊ ಈ ರೀತಿ. ಅದಾದ ನಂತರ ನೆಕ್ಸ್ಟ್ ಅದರ್ ಮೀನಿಂಗ್ಸ್ ಗಳು ಬರ್ತಾವ ನೋಡ್ರಿ ಇದಕ್ಕೆ. ಎಕ್ಸ್ಪೆಕ್ಟ್ ಅಂತಂದ್ ಹೇಳಿ. ಸೊ ಏನಂತಂದ್ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡೋದು. ಸೊ ಪಕ್ಕ ಇದ ಬರುತ್ತಂತಂದ್ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅದು ಒಂದೇ. ಎಕ್ಸ್ಪೆಕ್ಟ್, ಆಂಟಿಸಿಪೇಟ್, ಅದಾದ ನಂತರ ಪ್ರೆಡಿಕ್ಟ್ ಮಾಡೋದು, ಈ ಎಲ್ಲಾ ಏನಂತಂದ್ ಹೇಳಿದ್ರೆ ಇವು ಸಮನಾರ್ಥಕ ಪದಗಳಾಗ್ತಾವ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇವತ್ತಿನ ಕ್ಲಾಸು. ಸೊ ನೆಕ್ಸ್ಟ್ ಮತ್ತೆ ಏನಂತಂದ್ ಹೇಳಿದ್ರೆ ಇನ್ನೊಂದೆರಡು ವಿಡಿಯೋಸ್ ಗಳನ್ನ ನಾನು ವೊಕ್ಯಾಬ್ಯುಲರಿ ಮೇಲೆ ಹಾಕ್ತೀನಿ. ಆಮೇಲೆ ನೆಕ್ಸ್ಟ್ ಬೇರೆ ಕ್ಲಾಸಸ್ ಗಳನ್ನ ನೋಡೋಣ.